ಸಮಸ್ಯೆ ಅಂತ ಇದ್ಮೇಲೆ ಪರಿಹಾರನೂ ಇದ್ದೇ ಇರುತ್ತಲ್ವಾ. ಮಕ್ಕಳಿಗೆ ಓದಿನಲ್ಲಿ ನಿರಾಸಕ್ತಿ, ಎಷ್ಟೇ ಚೆನ್ನಾಗಿ ಓದಿದ್ರು ಒಳ್ಳೆ ಕೆಲಸ ಸಿಗದೆ ಇರೋದು, ಸರ್ಪದೋಷ ಕುಜದೋಷದಿಂದ ಮದ್ವೆಯಲ್ಲಿ ವಿಳಂಬ, ಸಣ್ಣ ಪುಟ್ಟ ಮನಸ್ತಾಪದಿಂದ ಗಂಡ ಹೆಂಡತಿ ದೂರ ಆಗಿರೋದು, ಅತ್ತೆ ಸೊಸೆ ಜಗಳದಿಂದ ಸಂಸಾರದಲ್ಲಿ ತೊಂದರೆ, ಅಣ್ಣ ತಮ್ಮಂದಿರು ಆಸ್ತಿ ವಿಚಾರಕ್ಕೆ ಕೋರ್ಟ್ಗೆ ಅಲ್ದಾಡೋದು, ಹಾಗೆ ಮೈ ತುಂಬಾ ಸಾಲ ಮಾಡ್ಕೊಂಡಿರೋದು, ಪ್ರೀತಿ ಪ್ರೇಮ ನಂಬಿ ಮೋಸ ಹೋಗೋದು, ಹಾಗೆ ನಾವಿಷ್ಟಪಡೋರು ನಮ್ಮನ್ನ ಇಷ್ಟಪಡೋದು, ಸ್ತ್ರೀ ಪುರುಷರಿಂದ ತೊಂದರೆ. ವಿಶೇಷವಾಗಿ ನಿಮ್ಮ ಜನ್ಮ ಜಾತಕದಲ್ಲಿ ಏನಾದ್ರೂ ದೋಷ ಇದ್ದು ಬನ್ನಿ ನಮ್ಮ ಗುರುಜಿಯವರಿಂದ ಪರಿಹಾರ ಪಡ್ಕೊಂಡಿರೋರು ಏನ್ ಹೇಳ್ತಾರೆ ಅಂತ ಕೇಳೋಣ. ನಮ್ಮ ಮದುವೆ ಆಗಿ 4 ವರ್ಷ ಆಯ್ತು. 4 ವರ್ಷದಿಂದ ನಮ್ಮ ಮುಂದೆ ಹೊಂದಾಣಿಕೆನೇ ಇರಲಿಲ್ಲ. ತುಂಬಾ ಮನಸ್ತಾಪಗಳು ಜಗಳಗಳು ತುಂಬಾ ಆಗ್ತಾ ಇತ್ತು. ನಾವೇನ್ ಮಾಡ್ಬೇಕು ಅಂತ ಅರ್ಥ ಆಗ್ತಾ ಇರ್ಲಿಲ್ಲ. ಬಟ್ ನಮ್ಮನೆಯವರು ಮತ್ತೆ ಇವ್ರ ತಂದೆ ತಾಯಿ ಇಬ್ರು ಸೇರಿ ನಮ್ಮನ್ನ ತುಂಬಾ ಸಲ ಒಂದ್ ಮಾಡ್ಬೇಕು ಅಂತ ತುಂಬಾ ಪ್ರಯತ್ನ ಪಡ್ತಾ ಇದ್ರು. ಸೊ ಏನೇ ಆದ್ರೂ ನಾವು ಹೊಂದಾಣಿಕೆ ಇರ್ತಾ ಇರ್ಲಿಲ್ಲ. ಇವರಂತೂ ಡೈವರ್ಸ್ ಲೆವೆಲ್ ವರ್ಗೂ ಹೊರಟೋಗಿದ್ರು. ಇವಳ ಹತ್ರ ಯಾಕೆ ಈ ಥರ ಬಿಹೇವ್ ಮಾಡ್ತಿದ್ದೆ ಅಂತ ಹೇಳಿದ್ರೆ, ನನಗೆ ಆಲ್ರೆಡಿ ಫಸ್ಟ್ ಒಂದು ಹುಡುಗಿ ಜೊತೆ ಅಫೈರ್ ಇತ್ತು ನಮ್ಮ ರಿಲೇಷನಲ್ಲಿ. ಸೊ ಇಷ್ಟ ಇಲ್ದಿರ ಫ್ಯಾಮಿಲಿಯಲ್ಲಿ ಮದುವೆ ಮಾಡಿಸಿದ್ರು. ಇಷ್ಟ ಇಲ್ದಿರ ಇವ್ರ ಹತ್ರ ಹೇಗೆ ಸಂಸಾರ ಮಾಡಲಿ ಅಂತ ಗೊತ್ತಾಗ್ತಾ ಇರಲಿಲ್ಲ. ಅದಕ್ಕೆ ನನಗೆ ಒಂಚೂರು ಇಷ್ಟ ಇಲ್ಲ ಅಂತ ಹೇಳ್ಬಿಟ್ಟು ಡಿವೋರ್ಸ್ ತಗೊಳಕ್ಕಂತ ಹೋಗ್ಬಿಟ್ಟಿದ್ದೆ. ಹೀಗಿರುವಾಗ ನಾವು ಗುರುಜಿಗಳ ಹತ್ರ ಹೋದ್ವಿ. ನಮ್ಮ ಸಮಸ್ಯೆಗಳೇನಿದೆ ಅವ್ರ ಹತ್ರ ಹೇಳ್ಕೊಂಡ್ವಿ. ಮತ್ತೆ ಇವ್ರ ಬಗ್ಗೆ ಒಂದು ಅಫೇರ್ ತರ ಇತ್ತು. ಅದರಿಂದ ಅವ್ರು ನನ್ನ ಹತ್ರ ಜಾಸ್ತಿ ನೋಡ್ಕೊತಾ ಇರಲಿಲ್ಲ. ತುಂಬಾ ಜಗಳಗಳಿತ್ತು. ಸೊ ಗುರುಜಿಯವರು ಅದಕ್ಕೆ ಪರಿಹಾರನ ಹೇಳಿ ಅವ್ರದ್ದೇನಿದೆ ಸಂಬಂಧ ಅದೆಲ್ಲ ಸ್ವಲ್ಪ ದೂರ ಮಾಡಿ ಅವ್ರ ನನ್ನ ಮೇಲೆ ಜಾಸ್ತಿ ಒಲವು ಬರೋ ಥರ ಅವ್ರಿಗೆ ಸ್ವಲ್ಪ ಎಲ್ಲ ಇದು ಮಾಡಿಕೊಟ್ರು. ಪೂಜಾ ವಿಧಾನಗಳಿಂದ ಸ್ವಲ್ಪ ಇವಾಗ ನಾವಿಬ್ರು ತುಂಬಾ ಚೆನ್ನಾಗಿದ್ದೀವಿ, ಅನ್ಯೋನ್ಯವಾಗಿದ್ದೀವಿ. ಸದ್ಯದಲ್ಲೇ ನನಗೊಂದು ಮಗು ಹೋಗ್ತಾ ಇದೆ.